ತುಮಕೂರಿನ ವಿಜಯ ಕಾಲೇಜು ವಿದ್ಯಾರ್ಥಿಗಳ ಸಾಧನೆ. ವಿಜಯ ಪತಾಕೆ ಆರಿಸಿದ ವಿಜಯ ಪಿಯು ಕಾಲೇಜು. ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ತುಮಕೂರಿನ ವಿಜಯ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ವಿಜಯ ಪತಾಕೆಯನ್ನ ಹಾರಿಸಿದ್ದಾರೆ. ವಿಜಯ ಪಿಯು ಕಾಲೇಜಿನ 4 ವಿದ್ಯಾರ್ಥಿಗಳು ರಾಜ್ಯಕ್ಕೆ ರ್ಯಾಂಕ್ ಗಳಿಸಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ತುಮಕೂರು ನಗರದ ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿಜಯ ಪಿಯು ಕಾಲೇಜು ಒಂದಾಗಿದ್ದು, ಸುಮಾರು 196 ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದು 4 ಟಾಪರ್ಸ್ ಆಗಿದ್ರೆ, ವಿಜ್ಞಾನ ವಿಭಾಗದಲ್ಲಿ 105 ಮಂದಿ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಬಂದಿದ್ದಾರೆ. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಾದ ರೋಹಿತ್ 99% ತೆಗೆದಿದ್ರೆ, ಪ್ರಜ್ವಲ್ ಹಾಗೂ ಹೇಮಂತ್ ಇಬ್ರು ಕೂಡ 98.5% ತೆಗೆದಿದ್ರೆ, ವರಲಕ್ಷ್ಮಿ 97.5% ತೆಗೆಯುವ ಮೂಲಕ ರಾಜ್ಯಕ್ಕೆ ಟಾಪರ್ಸ್ ಆಗಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಇನ್ನು ವಿಶೇಷ ಅಂದ್ರೆ ಭೌತಶಾಸ್ತ್ರ ವಿಭಾಗದಲ್ಲಿ 4 100ಕ್ಕೆ 100ರಷ್ಟು ಮಾರ್ಕ್ಸ್ ಅನ್ನ ತೆಗೆದ್ರೆ, ಕನ್ನಡ ಭಾಷೆಯಲ್ಲಿ 3 ಮಂದಿ ವಿದ್ಯಾರ್ಥಿಗಳು 100ಕ್ಕೆ 100 ಮಾರ್ಕ್ಸ್ ಅನ್ನ ತೆಗೆದಿದ್ರೆ, 9 ಮಂದಿ ವಿದ್ಯಾರ್ಥಿಗಳು ಗಣಿತ ಶಾಸ್ತ್ರದಲ್ಲಿ 100ಕ್ಕೆ 100 ಮಾರ್ಕ್ಸ್ ತೆಗೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಇನ್ನು ವಿಜಯ ಕಾಲೇಜಿನ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದು, ವಿದ್ಯಾರ್ಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಈ ವೇಳೆ ಮಾತನಾಡಿದ ಟಾಪರ್ಸ್ ವಿದ್ಯಾರ್ಥಿಗಳು, ಕಠಿಣ ಪರಿಶ್ರಮ, ಉಪನ್ಯಾಸಕರ ಮಾರ್ಗದರ್ಶನ ಹಾಗೂ ಪಾಲಕರ ಸಹಕಾರವೇ ಈ ಯಶಸ್ಸಿನ ಮೂಲ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ಈಗ ರಾಜ್ಯಕ್ಕೆ 12ನೇ ರ್ಯಾಂಕ್ ಪಡೆದಿದೆ, ಎಷ್ಟು ಖುಷಿ ಇದೆ ಅನ್ನೋದಾದ್ರೆ? ತುಂಬ ಖುಷಿ ಇದೆ. ಯಾವ ರೀತಿ ಇತ್ತು ಪ್ರಯತ್ನ ಎಲ್ಲ? ಸರ್, ಪ್ರಯತ್ನ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಎಫರ್ಟ್ಸ್ ಹಾಕಿದ್ವಿ, ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ. ನಿರೀಕ್ಷೆ ಇತ್ತು? ನಿರೀಕ್ಷೆ ಇತ್ತು. ಮತ್ತೆ ಮನೆಯವ್ರ ಸಪೋರ್ಟ್ ಆಗಿರ್ಬೋದು, ಮತ್ತೆ ಕಾಲೇಜ್ ಬಗ್ಗೆ ಹೇಳಿರ್ಬೋದು, ಯಾವ ರೀತಿ ಇತ್ತು ಸಪೋರ್ಟ್ ಎಲ್ಲ? ಎಲ್ಲ ತುಂಬ ಚೆನ್ನಾಗಿತ್ತು. ಮನೆಯವರು ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ರು, ಯಾವಾಗ ಓದೋಕ್ಕೂ ಬಿಡ್ತಾಯಿದ್ರು, ಮತ್ತೇನೋ ವರ್ಕ್ ಹೇಳ್ತಿರಲಿಲ್ಲ, ಓದೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿಸಿದ್ರು. ಮತ್ತು ಯಾವ ರೀತಿ ಎಲ್ಲ ಓದ್ತಾ ಇದ್ರಿ? ಮನೆಯಲ್ಲಿ ಆದಷ್ಟು ನಾನು ಡಿಸ್ಕಸ್ ಮಾಡಿ ಓದ್ತಾ ಇದ್ದಿದ್ದು ಜಾಸ್ತಿ. ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ಆದಷ್ಟು ಓದ್ತಿದ್ದು. ಯಾಕಂದರೆ ನಾವು ಒಬ್ಬರೇ ಓದೋದಕ್ಕಿಂತ ಡಿಸ್ಕಸ್ ಮಾಡಿ ಓದಿದ್ರೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ಅಂದರೆ ನಾವು ಸ್ಟೂಡೆಂಟಾಗಿ ಓದೋದಕ್ಕಿಂತ ಟೀಚರ್ ಥರ ಇನ್ನೊಬ್ರಿಗೆ ಹೇಳ್ಕೊಟ್ಟು ಓದೋದ್ರಿಂದ ತುಂಬ ಯೂಸ್ ಆಗುತ್ತಲ್ಲ. ಸೊ ಅದನ್ನು ಫಾಲೋ ಮಾಡಿಕೊಂಡು ಓದ್ತಾ ಇದ್ವಿ. ಎಷ್ಟು ಗಂಟೆಗೆ? ಮಾರ್ನಿಂಗ್ 6 or 5:30 ಓದ್ತಿದ್ದೆ. ಯಾಕಂದರೆ ನಾನು ನೈಟ್ ರೀಡರ್ ಅಲ್ಲ, ಸೊ ನೈಟ್ ಓದೋದು ಜಾಸ್ತಿ ಓದ್ತಿದ್ದೆ. ಮುಂದೆ ಇಷ್ಟು ಒಳ್ಳೆ ಅಂಕ ಬಂದಿದೆ, ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀರಾ ಅನ್ನೋದು? ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ಕೊಂಡಿದ್ದೀನಿ. ಒಳ್ಳೆ ಪ್ರಯತ್ನ ನಡೆಸ್ತಾ ಇದ್ದೀರಾ? ಎಸ್ ಸರ್. ಪೋಷಕರು ನೀವೇನು ಮಾಡೋದು? ಫ್ಯಾಮಿಲಿಲಿ ಅಮ್ಮ ಟೈಲರ್ ಮಾಡ್ತಾರೆ, ಅಪ್ಪ ಗ್ಲಾಸ್ ವರ್ಕರ್. ಯಾವ ಸಪೋರ್ಟ್ ತುಂಬ ಚೆನ್ನಾಗಿತ್ತು, ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಓದೋದಕ್ಕೆ ಯಾವುದೇ ಅಡೆತಡೆ ಮಾಡ್ತಿರ್ಲಿಲ್ಲ, ಯಾವಾಗಲೂ ಓದೋದಕ್ಕೆ ಬಿಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಈಗ ರಾಜ್ಯಕ್ಕೆ 12ನೇ ರ್ಯಾಂಕ್ ಬರೋದು ಸ್ವಲ್ಪ ಅಲ್ಲ, ಕಷ್ಟ ಇರುತ್ತೆ, ಪರಿಶ್ರಮ ಅನ್ನೋದು ಜಾಸ್ತಿ ಇರುತ್ತೆ. ಜೂನಿಯರ್ಸ್ಗೆ ಏನು ಹೇಳ್ತೀರಾ ಅಂತ? ಜೂನಿಯರ್ಸ್ಗೆ ಏನು ಹೇಳ್ತೀನಿ ಅಂದರೆ, ಆದಷ್ಟು ಎಲ್ಲರೂ ಡಿಸ್ಕಸ್ ಮಾಡ್ಕೊಂಡು ಓದಿ. ನಾವು ಒಬ್ಬರೇ ಓದೋದಕ್ಕಿಂತ ಎಲ್ಲರೂ ಜೊತೆಯಾಗಿ ಓದೋದ್ರಿಂದ ತುಂಬ ಚೆನ್ನಾಗಿ ನೆನಪಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ ಪಿ ವಿಜಯ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದ್ದು 98% ಬಂದಿದೆ. PCMB ಯಾವ ರೀತಿ ಅಂದರೆ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದರು. ಇಂಡಿವಿಜುವಲಲ್ಲಿ ಎಲ್ಲರಿಗೂ ಕೇಳ್ತಿದ್ರು, ಎಷ್ಟು ಪೇಷನ್ಸಲ್ಲಿ ಎಷ್ಟು ಸಲ ಕೇಳಿದ್ರು ಹೇಳ್ಕೊಡ್ತಿದ್ರು. ಅಂದರೆ ಈಗ CET ಮತ್ತು NEET ಕೋಚಿಂಗ್ ನಡೀತಾ ಇದೆ, ಎಲ್ಲ ಫಾಲೋ ಅಪ್ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಖುಷಿ ಇದೆಯಾ ಅಂತ? ಹಾಂ ಸರ್, ಖುಷಿ ಇದೆ. ಬಟ್ ನಿರೀಕ್ಷೆ ಇತ್ತು ಸರ್. ಏನು ಹೇಳ್ತೀರಾ ಜೂನಿಯರ್ಸ್ಗೆ? ಅಂದರೆ ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಇನ್ನೂ ಜಾಸ್ತಿ ಬರುತ್ತೆ. ಇನ್ನು ನಮ್ಮ ಕಾಲೇಜ್ ಹೆಸರು ಎಲ್ಲ ತಗೊಂಡೋಗ್ಬೋದು. ತುಮಕೂರಲ್ಲೇ ಫೇಮಸ್ ಕಾಲೇಜ್. ನಿಮ್ಮ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಸಪೋರ್ಟ್ ಇತ್ತು ಅಂತ? ಅಂದರೆ ಫುಲ್ ಎನ್ವಿರಾನ್ಮೆಂಟ್ ಎಲ್ಲ ಎಜುಕೇಷ್ನಲ್ ಓರಿಯೆಂಟಲ್ ಫುಲ್ಲು ಚೆನ್ನಾಗಿ ಎಲ್ಲರೂ ಹೆಲ್ಪ್ ಮಾಡಿದ್ರು ಟೀಚರ್ಸ್. ಸರ್ ಚೆನ್ನಾಗಿ. I got 97.16% in PCMB. ಎಷ್ಟು ಖುಷಿ ಇದೆ? ಯಾವ ರೀತಿ? ತುಂಬ ಖುಷಿಯಾಗಿದೆ. ಫಸ್ಟು ನಮ್ಮ ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಕಾಲೇಜಿಗೆ ಸೇರಿಸಿದ್ದಕ್ಕೆ. ಅವರು ಫಾರ್ಮರ್ಸು. ಮತ್ತು ಈ ಕಾಲೇಜಲ್ಲಿ ಟೀಚರ್ಸಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಟೀಚ್ ಮಾಡಿದ್ದಾರೆ ಎಲ್ರಿಗೂ. ಆಮೇಲೆ ಎಲ್ಲ ರೀತಿ ಫೆಸಿಲಿಟಿ ಕೊಟ್ಟಿದ್ದಾರೆ. ಮತ್ತು ತುಂಬ ಚೆನ್ನಾಗಿ ಕಾಂಪ್ರಿಹೆನ್ಸಿವ್ ಟೆಸ್ಟ್ ಎಲ್ಲ ಮಾಡಿ, ಪ್ರಾಕ್ಟೀಸ್ ಟೆಸ್ಟ್ ಎಲ್ಲ ಮಾಡಿ, ಅದರಿಂದ ತುಂಬ ಚೆನ್ನಾಗಿ ಹೆಲ್ಪ್ ಆಗಿದೆ. ಎಲ್ಲರೂ ಚೆನ್ನಾಗಿ ಓದ್ಬೋದು. ಮತ್ತು ತುಂಬ ಚೆನ್ನಾಗಿ CET NEET ಅದೇ ಕೋಚಿಂಗ್ ಎಲ್ಲ ಕೊಡ್ತಿದ್ದಾರೆ. ರಿಸೋರ್ಸ್ ಪರ್ಸನ್ಸ್ ಎಲ್ಲ ಕರೆಸ್ಬಿಟ್ಟು ಅವ್ರ ಹತ್ರನೂ ಟೀಚ್ ಮಾಡಿಸ್ತಾ ಇದ್ದಾರೆ. ಅವ್ರ ಕಡೆ ಟೀಚಿಂಗ್ ಯಾವ ಥರ ಇರುತ್ತೆ ಅನ್ನೋದೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಪೇರೆಂಟ್ಸು ತುಂಬ ಚೆನ್ನಾಗಿ ಫೋನ್ ಮಾಡಿದಾಗೆಲ್ಲ ಯಾವ ಥರ ಓದ್ತಾ ಇದೆಯಾ, ಹೆಂಗೆ ಓದ್ತಾ ಇದೆಯಾ ಅಂತ ಎಲ್ಲ ಕೇಳ್ತಾಯಿದ್ರು. ಮತ್ತು ಅವರು
ಚೆನ್ನಾಗಿ ಓದು ಅಂತ ಎಲ್ಲ ಹೇಳೋರು. ಇಂಥ ಕಾಲೇಜಿಗೆ ಸೇರಿಸ್ತಿದ್ದೀವಿ, ಮತ್ತು ನಮ್ಮ ಸ್ಕೂಲಲ್ಲೆಲ್ಲ ನಾವೆಲ್ಲ ಈ ಥರ ಇದ್ವಿ, ನೀವು ಚೆನ್ನಾಗಿ ಓದಬೇಕು ಅಂತ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋರು. PCMB ಸ್ಕೋರ್ ಬಂದ್ಬಿಟ್ಟು 97.75 ಇದೆ. ಸೊ ನಾವು ನಮ್ಮ ಜೂನಿಯರ್ಸ್ ಕೇಳೋದಿಷ್ಟೇ, ಕಂಪ್ಲೀಟ್ ರೋಡ್ ಮ್ಯಾಪ್ ಸೆಟ್ ಆಗಿದೆ. ಈಗ ಏನೋ ಅವ್ರು ಬ್ಲೈಂಡಾಗಿ ಫಾಲೋ ಮಾಡಬೇಕಷ್ಟೇ ಇವಾಗ. ಅಂದರೆ ನೀವು ಇರ್ಬೋದು, ಇದು ಮಾಡಿದ್ರೆ ಬರುತ್ತಾ, ಇದು ಬರುತ್ತಾ, ಅದು ಬರುತ್ತಾ ಅಂತ ಏನಿಲ್ಲ, ಅವರು ಹೇಳೋದನ್ನ ಬ್ಲೈಂಡಾಗಿ ಫಾಲೋ ಮಾಡಿದ್ರೆ 100% ಈ ಥರ ಸ್ಕೋರ್ ಮಾಡ್ಬೋದು. ಈಸಿನೇ, ಏನಂತ ಕಷ್ಟ ಏನಿಲ್ಲ ಬೋರ್ಡ್ಸಲ್ಲಿ. ಮತ್ತು ನಮ್ಮ ವಿಜಯ ಟೀಚಿಂಗ್ ಸ್ಟಾಫ್ ಆಗಿರ್ಬೋದು, ನಮ್ಮ ಫ್ಯಾಕಲ್ಟೀಸ್ ಆಗಿರ್ಬೋದು, ಎಲ್ಲ ನಮ್ಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಫ್ಯಾಮಿಲಿಯಲ್ಲೂ ಅಷ್ಟೇ. ಸೊ ಅಷ್ಟೇ ನಾನು ರೆಕಮೆಂಡ್ ಮಾಡೋದು ಜೂನಿಯರ್ಸ್ಗೆ ಇಷ್ಟೇ, ನಮ್ಮ ವಿಜಯ ಸ್ಟಾಫ್ ಏನೋ ರೋಡ್ ಮ್ಯಾಪ್ ಹಾಕಿದೆಯಲ್ಲ ಅದನ್ನು ಬ್ಲೈಂಡಾಗಿ ಫಾಲೋ ಮಾಡಿ ಅಂತ. ನಿರೀಕ್ಷೆ ಅಂದರೆ ನೀವು ಬರ್ದಿದ್ದ ದಿವಸನೇ ನಿಮಗೆ ನಿರೀಕ್ಷೆ ಆಗುತ್ತೆ. ನೀವು ಹೆಂಗೆ ಬರ್ದಿದ್ದೀರ ಅಂತ ನಿಮಗೆ ಬರ್ದಿದ್ದ ದಿವಸನೇ ಗೊತ್ತಾಗೋಗ್ಬಿಡುತ್ತೆ. ಸೊ ನೀವು ಅಷ್ಟು ಕಾನ್ಫಿಡೆಂಟ್ ಇದ್ದಾಗ ಬರುತ್ತೆ ಅಂತ. ನಿರೀಕ್ಷೆ ಇದ್ದಷ್ಟೇ ಬಂದಿದೆ, ಇನ್ನೂ ನಿರೀಕ್ಷೆ ಜಾಸ್ತಿನೇ ಇರುತ್ತೆ ಎಲ್ಲರದ್ದು. ರಿವ್ಯಾಲ್ಯೂಯೇಷನ್ ಏನು ಯೋಚನೆ ಮಾಡಿಲ್ಲ, ಅದ್ರ ಬಗ್ಗೆ ನೋಡಬೇಕು ಇನ್ನು ಕಳೆದ 13 ವರ್ಷಗಳಿಂದಲೂ ವಿಜಯ ಕಾಲೇಜಿನ ವಿದ್ಯಾರ್ಥಿಗಳು ಸಾಧನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದು, ಈ ಬಾರಿಯೂ ಅತ್ಯುನ್ನತ ಸಾಧನೆಯನ್ನ ಮಾಡಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಹಾಗೂ ಬೋರ್ಡ್ ಎಕ್ಸಾಂನಲ್ಲಿ ಒಳ್ಳೆಯ ಫಲಿತಾಂಶವನ್ನ ತಂದಿದ್ದಾರೆ ಎಂದು ಕಾಲೇಜಿನ ಆಡಳಿತ ಮಂಡಳಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ಎಲ್ರಿಗೂ ನಮಸ್ಕಾರ. ತುಮಕೂರಿನ ಒನ್ ಆಫ್ ದ ಬೆಸ್ಟ್ PU ಕಾಲೇಜಾದ ವಿಜಯ ಇಂಟಿಗ್ರೇಟೆಡ್ PU ಕಾಲೇಜ್ಗೆ ತಮಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮಗೆ ಒಳ್ಳೆಯ ರಿಸಲ್ಟ್ ಬಂದಿದೆ. ಮೋರ್ ದ್ಯಾನ್ 105 ಸ್ಟೂಡೆಂಟ್ಸು ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಅದಕ್ಕೆ ಕಾರಣರಾದ ಅವರ ಪೋಷಕರು ಮತ್ತು ನಮ್ಮ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಆ್ಯಸ್ ಆಫ್ ನಾವು ಥಿಯರಿ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದೀವಿ. ಸ್ವಲ್ಪ ದಿನ KCET ನೀಟಿಗೆ ಪ್ರಿಪರೇಷನ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಆ ರಿಸಲ್ಟನ್ನು ನಾವು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀವಿ. ನೆಕ್ಸ್ಟ್ ಇಯರ್ಗೆ ನಿಮ್ಮ ಮಕ್ಕಳು ಯಾರು 10th ಓದ್ತಾ ಇದ್ದಾರೆ ಆ ಪೇರೆಂಟ್ಸ್ಗೆ ಒಂದು ರಿಕ್ವೆಸ್ಟು, ತುಮಕೂರಲ್ಲಿ ಒನ್ ಆಫ್ ದ ಬೆಸ್ಟ್ PU ಕಾಲೇಜಾದ ವಿಜಯ ಕಾಲೇಜಿಗೆ ಒಂದು ಸಾರಿ ದಯಮಾಡಿ ಬನ್ನಿ. ಬಂದ್ಬಿಟ್ಟು ಇಲ್ಲಿಯ ವಿಷಯ, ಇಲ್ಲೇನು ಫೆಸಿಲಿಟಿ ಇದೆ, ಹಾಸ್ಟೆಲ್ ಫೆಸಿಲಿಟಿ ಏನು, ಟೀಚರ್ಸ್ ಯಾರಿದ್ದಾರೆ, ಏನು ಫೆಸಿಲಿಟಿ ಸಿಗುತ್ತೆ ಅಂತ ದಯಮಾಡಿ ತಿಳ್ಕೊಳ್ಳಿ. ನಿಮ್ಮ ವಿಜಯ ಕಾಲೇಜಿನಲ್ಲಿ ಖಂಡಿತ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಏನು ಬೇಕೋ ಅದು, ನಿಮ್ಮ ಡ್ರೀಮ್ ಏನಿದೆ ಅದನ್ನು ಸಕ್ಸಸ್ ಮಾಡ್ಕೊಳಕ್ಕೋಸ್ಕರ ದಯಮಾಡಿ ವಿಜಯ ಕಾಲೇಜಿಗೆ ಒಂದು ಸಾರಿ ಭೇಟಿ ಮಾಡಿ, ಭವಿಷ್ಯದ ಬಗ್ಗೆ ಮಾತಾಡಿ, ಚರ್ಚೆ ಮಾಡಿ. ಖಂಡಿತ ನಾವು ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಏನು ಟಾಪು ರಿಸಲ್ಟ್ ತೊಗೊಂಡಿದ್ದಾರೆ ಅವ್ರ ಭವಿಷ್ಯ ಮುಂದೆ ಚೆನ್ನಾಗಿರಲಿ, ಅವ್ರು ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಸೊ ಪ್ರಪ್ರಥಮವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಸಾಧನೆ 13 ವರ್ಷದಿಂದ ಇದೇ ರೀತಿ ನಡ್ಕೊತ ಬಂದಿದೆ. ಸೊ ದ ವೇ ದ ಸ್ಟೂಡೆಂಟ್ಸ್ ಕಮಿಟೆಡ್ ಥ್ರೂಔಟ್ ದ ಇಯರ್, ಸೊ ಮತ್ತು ಅವರ ಒಂದು ಇನ್ವಾಲ್ವ್ಮೆಂಟ್ ಇರ್ಬೋದು, ಆರ್ ದ ಪೇರೆಂಟ್ ಸಪೋರ್ಟ್, ಮತ್ತು ಬೇಸಿಕಲಿ ನಮ್ಮ ಟೀಚರ್ಸ್ನ ಒಂದು ಡೆಡಿಕೇಶನ್ ಮತ್ತು ಇನ್ವಾಲ್ವ್ಮೆಂಟ್, ಇವೆಲ್ಲರ ಒಂದು ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂತ ಕರಿಬೋದು. ಅದು ಇವಾಗ ನಮಗೆ ರಿಸಲ್ಟ್ಸ್ ಆಗಿ ಹೊರ ಬಂದಿದೆ. ಸೊ ಬೇಸಿಕಲಿ ನಮ್ಮ ಕಾಲೇಜ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನೀಟ್ ಅಥವಾ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇರೋದರಿಂದ ಅವರು ಜಾಸ್ತಿ ಕಾಂಪಿಟೇಟಿವೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಆ ಕಾಂಪಿಟೇಟಿವ್ ಕಾನ್ಸಂಟ್ರೇಷನಲ್ಲೂ ಕೂಡ ಬೋರ್ಡಲ್ಲಿ ಈ ಥರ ಸ್ಟೇಟ್ ರ್ಯಾಂಕ್ಸು ಅಥವಾ ಡಿಸ್ಟ್ರಿಕ್ಟ್ ರ್ಯಾಂಕ್ಸು ಈ ಥರ ಸ್ಕೋರೂ ಮಾಡಿದ್ದಾರೆ ಅಂತಂದರೆ ದೇ ಕ್ಯಾರಿಯಿಂಗ್ ಬೋರ್ಡ್ ಆ್ಯಂಡ್ ಕಾಂಪಿಟೇಟಿವ್ ಪ್ಯಾರಲಲ್ ವೇನಲ್ಲಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಸೊ ಅದಕ್ಕೆ ಬಿಗ್ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಏನು ಅಂತಂದರೆ ನಮ್ಮಲ್ಲಿ ಔಟ್ ಆಫ್ 195 105 ಡಿಸ್ಟಿಂಕ್ಷನ್ಸ್ ಬಂದಿದೆ. ಇಟ್ ಈಸ್ ಎ ರಿಮಾರ್ಕಬಲ್ ಅಚೀವ್ಮೆಂಟ್ ನಮ್ಮದು. ಆಲ್ಮೋಸ್ಟ್ 60% ಆಫ್ ದ ಸ್ಟೂಡೆಂಟ್ಸ್ ಆರ್ ಕಮ್ ಅಂಡರ್ ದ ಝೋನ್ ಆಫ್ ಡಿಸ್ಟಿಂಕ್ಷನ್ PCMBನಲ್ಲಿ. ಇದೊಂದು ನೋಟಿಸಬಲ್ ಇರುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ 10th ಏನು ಸ್ಕೋರ್ ಮಾಡಿರ್ತಾರೆ ಮಕ್ಕಳು, ಜನರಲಿ PUC ಸೈನ್ಸ್ ತೊಗೊಂಡಾಗ ಆ ಸ್ಕೋರ್ಸ್ನಷ್ಟು ಮೇಂಟೈನ್ ಮಾಡ್ಕೊಳೋದು ಸ್ವಲ್ಪ ಕಷ್ಟ. ಬಟ್ ನಮ್ಮಲ್ಲಿರೋ ಅಷ್ಟು ವಿದ್ಯಾರ್ಥಿಗಳು 10th ಏನು ಸ್ಕೋರ್ ಆಗಿತ್ತು ಅದಕ್ಕಿಂತ 5 to 6% ಜಾಸ್ತಿ ಸ್ಕೋರ್ ಮಾಡಿರೋದು ಒಂದು ನೋಟಿಸಬಲ್ ಪಾಯಿಂಟ್ ಆಗುತ್ತೆ. ನಮ್ಮ ಕಾಲೇಜಿನಲ್ಲಿ ಜಾಸ್ತಿ ಇದೆ. ನಮ್ಮ ನಿರೀಕ್ಷೆ ಎಷ್ಟಿತ್ತು ಅದಕ್ಕಿಂತ ಬಹುಶಃ ದುಪ್ಪಟ್ಟಾಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಹೇಳಿದಂಗೆ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸ್ ಸಪೋರ್ಟು ಮತ್ತು ಕಾಲೇಜ್ನ ಟೀಚಿಂಗ್ ಸ್ಟಾಫೇ ಮೇಯ್ನ್ ಕಾರಣ. ಹೌದು, ಕಾಂಪಿಟೇಷನ್ ಇದೆ. ಬಟ್ ಆದರೆ ನಮಗೆ ನಮ್ಮದೇ ಆದ ಒಂದು ರೂಲ್ಸ್ ಇದೆ, ನಮ್ಮದೇ ಆದ ಒಂದು ಬೌಂಡ್ರೀಸ್ ಇದೆ. ಅದರಲ್ಲಿ ನಾವು ಡಿಸಿಪ್ಲಿನಾಗಿ ಒಬ್ಬ ಸ್ಟೂಡೆಂಟ್ನ ಒಂದು 360 ಡಿಗ್ರಿ ಡೆವಲಪ್ಮೆಂಟಿಗೆ ಏನೇನು ಬೇಸ್ಮೆಂಟ್ ಬೇಕೋ ಅದನ್ನು ಹಾಕ್ತಿರ್ತೀವಿ. ನಮ್ಮಲ್ಲಿ ಬರೀ ಎಜುಕೇಷನ್ ಮೀನ್ಸ್ ಸ್ಕೋರಿಂಗ್ ಮಾರ್ಕ್ಸ್ ಅಲ್ಲ, ಅವರಿಗೆ ಮಾರಲ್ ಎಥಿಕ್ಸ್ ಇರ್ಬೋದು ಅಥವಾ ಲೈಫ್ ವ್ಯಾಲ್ಯೂಸ್ ಇರ್ಬೋದು, ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ನಾವು ಹೇಳ್ತಾನೆ ಇರ್ತೀವಿ ಸ್ಟೂಡೆಂಟ್ಸ್ಗೆ. ಓವರಾಲ್ ಈ ಒಂದು ಡೇ ನಮ್ಮ ಮ್ಯಾನೇಜ್ಮೆಂಟ್ಗೆ ಮತ್ತು ಪೇರೆಂಟ್ಸ್ಗೆ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ
ಖುಷಿನ ತಂದುಕೊಟ್ಟಿದೆ. ಸೊ ಥ್ಯಾಂಕ್ಸ್ ಫಾರ್ ದೇರ್ ಸಪೋರ್ಟ್. ಆ್ಯಂಡ್ ಈ ಥರ ರಿಸಲ್ಟ್ಸ್ಗಳು ಕಂಟಿನ್ಯೂ ಆಗುತ್ತೆ. ಮುಂದೆ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೂಡ ವಿ ಶೋರ್ ದಟ್ ದ ಸ್ಟೂಡೆಂಟ್ಸ್ ವಿಲ್ ಡೆಫಿನೆಟ್ಲಿ ಮೇಕ್ ದೇರ್ ಫುಟ್ ಮಾರ್ಕ್ ಅಂತ ಹೇಳ್ತೀನಿ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆಲ್. ಇನ್ನು ವಿಜಯ ಪಿಯು ಕಾಲೇಜು ವಿದ್ಯಾರ್ಥಿಗಳು ಪಿಯು ಫಲಿತಾಂಶದಲ್ಲಿ ವಿಜಯ ಪತಾಕೆಯನ್ನ ಹಾರಿಸಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಫಲಿತಾಂಶಗಳ ನಿರೀಕ್ಷೆ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.